ಅಲ್ಲ, ಬೆಳಗಾಗ್ಬಿಡ್ಲಿ, ಹೌದಲ್ಲ. ಮುಂದೆ ಸಂಕ್ರಮಣ ಬರ್ತೈತಿ, ಜಾತಕ್ಕೆ ಹೋಗ್ಬರಂತ ಸಜ್ಜಿ ರೊಟ್ಟಿ, ಬಾಣ, ಯಾವ ಚಟ್ನಿ, ಗುರಾಳ್ ಚಟ್ನಿ, ಶೇಂಗಾ ಚಟ್ನಿ ತಿಂದು ಹೊಟ್ಟೆ ಕೆಡಿಸ್ಕೊಳಕ್ಕೆ ಬರ್ತದೆ ಅಲ್ಲ. ಇರಲಿ, ಇವತ್ತಿನ ದಿವಸ ಎಲ್ಲ ಪೂಜ್ಯರು ತಮ್ಮ ಅನುಭವ ಅಮೃತವನ್ನು ತಮಗೆಲ್ಲ ಉಣಿಸಿದ, ಪೂಜ್ಯರ ಅಪ್ಪಣೆ ಪಡಿಸಿದ ಹಾಗೆ ಮೈಲಾರದ ಬಸವಲಿಂಗ ಶರಣರ ಸೂಕ್ತವಾಗಿರ್ತಕ್ಕಂಥ ನುಡಿಯನ್ನು ಹೇಳಿದರು. ಅದು ಬಹುಶಃ ಅವತ್ತಿನ ಪ್ರಸ್ತುತ ಸಂದರ್ಭದಲ್ಲಿ ಅದು ಸತ್ಯವಾಗಿತ್ತು ಇಲ್ಲೋ ಗೊತ್ತಿಲ್ಲ. ಇವತ್ತದು ನಿಮ್ಮ ಹೂಲಿಕಟ್ಟೆಯಲ್ಲಿ ಆ ವಚನ ಸತ್ಯವಾಗಿದೆ ಅಂತ ಹೇಳ್ತಾರೆ. ಯಾಕಂದ್ರೆ ಬಹಳಷ್ಟು ಜನ ಹೇಳಿದ್ರು, ಈಗ ಹೆಣ ಹುಗ್ಯಾಕೆ ಬಂದಾಗ, ಹೆಣ ಸುಡಾಕ್ ಬಂದಾಗ ಮಾತ್ರ ಭಾಳ ಜನ ಇರ್ತಾರಂತ ನಿಂತಿರ್ತೀವಿ. ಒಬ್ಬರ ಆದ್ರೆ ಯಾರೂ ನಿಂದ್ರಂಗಿಲ್ಲ ಓಡೋಕೆ. ಯಾಕಂತ ಕೇಳಿದ್ರೆ ನಿಮಗೆ ಗುರುತೈತಿ, ಸತ್ತದ್ದು ಎದ್ದು ಬಂದು ಒದಿದಿಲ್ಲ ಅನ್ನೋದು ಗುರ್ತಿದ್ರು ಹಿಡ್ಕೊಂತಕ್ಕಂತ ಓಡೋಕೆ. ಹೌದಲ್ಲ, ಬರಿಬೇಕಾರೆ ಯಾರು ಬರ್ತೀರಿ ಬರಿಬೇಕಾರೆ ನೋಡೋಣ. ಆದ್ರೆ ಇವತ್ತ ಎಲ್ಲಿ ಸುಡಾಕತ್ತಿದ್ರು ಅಲ್ಲೇ ಕುಂತೀರಿ, ಈಗ ಅಲ್ಲೇ ಉಣ್ಣಾಕತ್ತೀರಿ, ಅಲ್ಲೇ ನಿಮ್ಮ ಮಕ್ಕಳನ್ನು ಆಡಿಸ್ಕತ್ತೀರಿ. ಅದಕ್ಕೆ ಮೈಲಾರ ಶರಣರು ಹೇಳಿದ್ರು ಏನಂತ ಏನ್ರಿ, ಹಲವು ಮಾತೇನು ನೀನು ಒಲಿದ ಪಾದವ ನಿಟ್ಟ, ನೆಲವೇ ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವೇ ಅಂತ ಕೇಳ್ತಾರ ಅವರು. ಪ್ರಶ್ನೆ ಮಾಡ್ತಾರಲ್ಲೇ, ಈ ವಿಷಯ ಸುಲಭನಂತ ಕೇಳ್ತಾರ ಅವರು. ಇದು ಸುಲಭವಾದ ಮಾತಲ್ಲ ಅಂತ. ಏನಾದ್ರು ನೀವು ಸುಲಭ ಅಂತ ತಿಳ್ಕೊಂಡಿರ್ಬೇಕು, ಸುಲಭ ಅಲ್ಲ, ಕಠಿಣವಾಗಿರ್ತಕ್ಕಂಥದ್ದು. ಈಗ ನೋಡಿ 24 ವರ್ಷಗಳವರೆಗೆ ಅವ್ರು ಅದೇ 2 ಕೋಲೆದಾಗಿದ್ದು. ಹೌದಲ್ಲ, ಅದೇ 2 ಕೋಲೆ, ಮೊದಲು ಅದಕ್ಕಿಂತ ಮೊದಲು ಗುಡಿಸ್ಲ ಅಲ್ಲ, ಹೌದಾ? ನೀವ್ಯಾರ ಗುಡಿಸೋದಾಗಿರಿ ನೋಡೋಣ. ಯಾವಾಗ ಅದನ್ನು ತೆಗೆದು ಗಾಡಿ ಕಟ್ಟೇವ ಅಂತಿರ್ತೀರಿ. ಅವ್ರು ಆಗಲೇ ಆಯುಷ್ಯವನ್ನು ಕಳೆದ್ರು. ಈಗ ಆಗಲೇ ಅರ್ಧ ಕಳೆದು ಮುಂದೆ ಬರ್ತಕ್ಕಂಥ ಉತ್ತರಾಧಿಕಾರಿ ಈಗ ನಾವು ನೋಡಿ ಬಂದೆ, ಎಷ್ಟು ಚಂದ ಕಟ್ಟ್ಯಾವ್ರಿ. ಈ ಕಡೆಗೆಲ್ಲ ಆಚೆ ಕಡೆಗೂ ಮತ್ತೆ ಬೆಳೆಸ್ಯಾರ. ಅವ್ರಿಗೆ ಆಗಿಲ್ಲ, ಅವ್ರು ಈಗಾದರೂ ಒಂದೇ ಕೊಲೆ ಆಗದಾರ. ಅವ್ರು ನಾನು ನೋಡಿದ್ದೀನಿ, ಭಾಳ ಸಲ ನೋಡಿದ್ದೀನಿ. ಈಗಾದರೂ ಅವ್ರು ಒಂದೇ ಕೊಲೆ ಆಗದಾರ. ಇಷ್ಟೆಲ್ಲ ಕೊಲೆ ಯಾಕೆ ಬೇಕು, ಇಷ್ಟೆಲ್ಲ ಬಿಲ್ಡಿಂಗ್ ಯಾಕೆ ಬೇಕು ಅಂತ ಕೇಳಿದ್ರೆ, ನೀವು ಬಂದಾಗ ಯಾಕೆ, ನೀವು ಬಂದಾಗ ಕುಂದ್ರಾಕ, ನಿಮ್ಮ ಮಕ್ಕಳು ಬಂದಾಗ ಇರಾಕ, ನಿಮ್ಮ ಮಕ್ಕಳು ಬಂದಾಗ ಮಲ್ಕೊಳ್ಳಾಕ ಬೇಕಲ್ಲ. ಈ ಸನ್ಯಾಸಿ ಯಾರಿಗಾಗಿ ಅಂದ್ರೆ ನಿಮಗಾಗಿ, ತನಗಾಗಿ ಏನೂ ಇಲ್ಲ. ಅದಕ್ಕೆ ಒಂದು ಮಾತು ಬರ್ತದ, ಬಹಳ ಚೆನ್ನಾಗಿ ಒಂದು ವಿಚಾರ ಬರ್ತದ. ಇದೇ ಸಂದರ್ಭ, ಈಗ ಎಷ್ಟು ಟೈಮ್ ಆಗಿದ್ರೆ 11:15 ಅಲ್ಲ, 11:15ಕ್ಕೆ ಒಂದು ಸಂದರ್ಭದಲ್ಲಿ ಬಹುಶಃ ಈಗ ಒಂದು 7-8 ವರ್ಷ 10 ವರ್ಷದಿಂದ ಒಂದು ಸೀರಿಯಲ್ ಬರ್ತಿತ್ತು. ಎಲ್ಲಿ ಬರ್ತಿತ್ತು? ಟಿವಿಯಾಗ ಧಾರಾವಾಹಿ. ಸೀರಿಯಲ್ ಅಂದ್ರೆ ಗೊತ್ತಾಕತಿ, ಈ ಇಂಗ್ಲೀಷ್ ನಾರ್ಮಲ್ ಆಗಿಬಿಟ್ಟಲ್ಲ ಹಳ್ಯಾಗ ಜಿಲ್ಲೆಯಾಗ. ಆ ಧಾರಾವಾಹಿ ಬರ್ತಿತ್ತು. ಆ ಧಾರಾವಾಹಿಯಲ್ಲಿ ಒಂದು ರೀಲ್ಸ್ ಬರ್ತಿತ್ತು. ಫಸ್ಟಿಗೆ ಒಂದು ರೀಲ್ಸ್ ಬರ್ತಿತ್ತು, ಸ್ಲೋಗನ್ ಅಂತ ಹೇಳಿ, ಅಂದ್ರೆ ಹಾಡು. ಅದು ಏನಂತ ಬರ್ತಿತ್ತು ಅಂತ ಕೇಳಿದ್ರೆ ಹೇಳ್ತಾನೆ ಅವನು, ಕಲಾವಿದ ಕವಿ,
ಮಣ್ಣು ತಿಂದ ಮರ, ಹಣ್ಣು ಕೊಡುವ ಮರ, ನೀಡಿ ನೀಡಿ ಮುಕ್ತ ಅಂತ ಹೇಳ್ತಿರ್ತಾರೆ. ಹಂಗಾದ್ರೆ ಆ ಧಾರಾವಾಹಿ ಯಾವದ್ರಿ? ಮುಕ್ತ ಮುಕ್ತ ಅಂತ ಹೇಳ್ತಾ, ಏನು ಮುಕ್ತ ಮುಕ್ತ ಅಂತ ಬರ್ತಿತ್ತು. ಆ ಧಾರಾವಾಹಿ ಏನೋ ಇತ್ತು, ನನಗೆ ಆ ಸೀರಿಯಲ್ ನೋಡಿಲ್ಲ. ಅದನ್ನ ಆ ಪ್ರಾರಂಭದಲ್ಲಿ ಬರ್ತಕ್ಕಂಥ ಸ್ಲೋಗನ್ ಎಷ್ಟು ಚೆನ್ನಾಗಿದೆ. ನೀವೆಲ್ಲ ಏನೇನು ಉಂಡು ಬಂದ್ರಿ? ಈಗ ಮಂಡಕ್ಕಿ ತಿಂದೀರಿ, ಬಾಳೆಹಣ್ಣು ತಿಂದೀರಿ, ಹುಗ್ಗಿ ಉಂಡೀರಿ, ಅನ್ನ ಸಾರು ಕಾಯಿಪಲ್ಯ ತಿಂದೀರಿ. ಕಮ್ಮಂದ ಒಂದೀಟು ಸ್ವಲ್ಪ ವ್ಯತ್ಯಾಸ ಆತಂದ್ರೆ ಸಾರು ಸರಿ ಅಲ್ಲೇ ಮೂಗು ಮಾರಿ ಕಿವಿಸಿರ್ತದೆ. ಇವತ್ತು ಅವ್ರು ಹೇಳ್ತಾರೆ ಮಣ್ಣು ತಿಂದ ಮರ. ಒಂದು ಮಾವಿನ ಮರ ಅದ, ಏನ್ ತಿಂತದದು? ನಿಮ್ಮಂಗೆ ಏನಾರು ಈಗ ಹೇಳಿದ್ನಲ್ಲ, ಇವನ್ ಯಾವನಾರ ತಿನ್ನೋದೈತೇನ? ಇವು ಯಾವ ಬ್ಯಾಡ್ರಿ ಗೋಡಂಬಿ ಕೇರ್ ಬೀಜ ತಿನ್ನೋಣಂತ ಏನಾರ ಹೋಗಿ ತಿಂದು ಬಂದತನ ವ್ಯಾಪಾರ ಮಾಡಿಕೊಂಡ? ಏನೂ ತಿಂದಿಲ್ಲ. ಏನ್ ತಿಂತು? ಮಣ್ಣು ಮಾತ್ರ ತಿಂದದ. ಹೌದಲ್ಲ? ಮಳೆರಾಯ ಮಳೆಯನ್ನು ಕೊಟ್ಟಿದ. ಹೌದಾ? ನೀವು ಬೀಜ ಎಲ್ಲಿ ಇಡ್ತೀರಿ? ಮಣ್ಣಾಗಿ ಇಡ್ತೀರಿ. ಹೌದಲ್ಲ? ಯಾವಾಗನ್ನ ಚಂದಾಗಿ ಚೀಕದ್ರಾಗ ಏನೂ ಉಳಿದಿರಬಾರ್ದ, ಹಂಗ ಚೀಕಿ ಇಟ್ಟಿರ್ತೀರಿ. ಅದು ಏನು ಕೊಡ್ತದ? ಮರ ಆಗ್ತದ. ಮರ ಆಗಿ ಮತ್ತು ಮರ ಆಗು ಮುಂದೆ ಏನ್ ತಿಂತದ? ಮಣ್ಣು ತಿಂತದ. ಮಣ್ಣು ತಿಂದು ಏನು ಕೊಡ್ತದ? ಹಣ್ಣು ಕೊಡ್ತದ. ಮತ್ತೇನು ಕೊಡ್ತದ? ನೆರಳು ಕೊಡ್ತದ. ಇನ್ನೇನು ಕೊಡ್ತದ? ಆಕ್ಸಿಜನ್. ಕರೋನಾದಾಗ ಸಿಕ್ಕಿತ್ತಲ್ಲ, ಬಾಟ್ಲಿ ತುಂಬ್ಕೊಂಡ್ ಬರ್ತಿದ್ರು, ಇಷ್ಟು ಮಂದಿ ಆಕ್ಸಿಜನ್ ಸಿಗಲಾರ ಸತ್ರು, ಆಕ್ಸಿಜನ್ ಬಾಟ್ಲಿ ಸಿಗಲಾರ ಸತ್ರು ಅಂತೇಳಿ, ಸಿಲಿಂಡರ್ ಸಿಗಲಾರ ಸತ್ರು ಅಂತೇಳಿ, ಅಂತ ಆಕ್ಸಿಜನ್ ಫ್ರೀ ಕೊಡ್ತದೆ. ಜೀವ ಜಲವನ್ನು ಕೊಡ್ತಿತ್ತದು. ಹೌದಲ್ಲ? ಮಾವಿನ ಗಿಡ ಏನ್ ಕೊಡ್ತದ? ಮನುಷ್ಯ ಉಳಿಯುವಂತಹ ಶಕ್ತಿಯನ್ನು ಕೊಡ್ತದ. ಮತ್ತ ಅದು ಎಲ್ಲ ಆದ್ಮೇಲೆ ಏನ್ ಕೊಡ್ತದ? ಒಂದೆಳ್ಳೆ ಏನು ನೀರಿಲ್ಲ, ಮಳೆನೂ ಆಗಿಲ್ಲ, ರೋಗ ಬಂದು ಸತ್ತೋಯ್ತಂದ್ರೆ ಏನು ಕೊಡ್ತದ? ನಿಮ್ಗೆ ಕುಚ್ಕೊಂಡು ಉಣ್ಣ ಕಟ್ಗಿ ಕೊಡ್ತದ. ಕೊನೆವರೆಗೂ ತಾನು ಸರ್ವವನ್ನ ನಿಮಗೆ ಕೊಡ್ತದ. ಆದ್ರೆ ನೀವೇನು ಕೊಟ್ಟಿರಿ? ಅದಕ್ಕೆ ಸಪೋಸ್ ಹಂಗ ವಿಚಾರ ಮಾಡ್ರಿ. ಆ ಮಾವಿನ ಗಿಡ ಚಲೋ ಚಲೋ ಕಾಯಿ ಹಣ್ಣು ಬಿಟ್ಟದ, ಅವಾಗ ಇಂಥ ಹುಡುಗರು ಹೋಗಿ ಎರಡು ಕಲ್ಲು ತಗೊಂಡು ಬೀಸಿ ಒಗದ್ರೆ ಏನ್ ಕೊಡ್ತದ? ಹಣ್ಣು ಕೊಡ್ತದಿಲ್ಲ? ನಿಮಗ್ ಹೋಗಂದ್ರೆ ಏನ್ ಕೊಡ್ತೀರಿ ಹೇಳ್ರಿ? ನಿಮಗ್ ಹೋಗಂದ್ರೆ ಏನ್ ಕೊಡ್ತೀರಿ? ಕಲ್ಲರ ಕೊಡ್ತೀರಿ, ಕಪಾಳಕರ ಕೊಡ್ತೀರಿ ಅಲ್ಲ? ಹಂಗಾದ್ರೆ ನೀವು ಚಲೋನು, ಮಾವಿನ ಗಿಡ ಚಲೋನು? ಹಂಗಾದ್ರೆ ನೀವೇನಾಗಬೇಕು? ಮಾವಿನ ಗಿಡ ಆಗಬೇಕು. ಮಾವಿನ ಗಿಡದ ತತ್ವವನ್ನು ನೀವು ಪಾಲಿಸಬೇಕು. ಅಂದಾಗ ಮಾತ್ರ ಈ ಜೀವನ ಸಾರ್ಥಕ. ಹಾಗ ನಮ್ಮ ಕುಮಾರಸ್ವಾಮಿಗಳು ತಮ್ಮನ್ನು ಸುಟ್ಟುಕೊಂಡು ನಿಮಗೆ ಇಷ್ಟೆಲ್ಲವನ್ನ ಸಂಪತ್ತನ್ನು ಕೊಟ್ಟಾರ, ಈ ನಂದನ ವನವನ್ನು ಕೊಟ್ಟಾರ. ಅದಕ್ಕೆ ಹೇಳೋದು, ಸನ್ಯಾಸಿಗೆ ಏನೂ ಇಚ್ಛೆ ಇರೋದಿಲ್ಲ, ಮುಂದೆ ಬರ್ತಕ್ಕಂಥವ್ರು ಒಳ್ಳೆಯದಾಗಲಿ ಅನ್ನುವಂಥ ಸದಿಚ್ಛೆ ಇರ್ತದೆ ಹೊರತಾಗಿ ಮತ್ತೇನೂ ಇರುವುದಿಲ್ಲ. ಅದಕ್ಕೆ ಹೇಳೋದು, ಮಹಾತ್ಮರಾದವ್ರ ಹತ್ರ ತ್ಯಾಗ ಭಾವನೆ ಇರ್ತದ. ಅದಕ್ಕೊಂದು ಮಾತು ಬರ್ತದೆ, ನೀವೆಲ್ಲ ಏನಾಗಬೇಕು? ದಾನಿಗಳಾಗಬೇಕು. ಯಾವಾಗ? ಸದಾಕಾಲ. ಇವತ್ತು ದಾನವೀರ ಕರ್ಣನ ಕಥೆಯನ್ನು ಕೇಳಿದಿರಿ, ದಾನವೀರ ಸಿರಸಂಗಿ ಲಿಂಗರಾಜರ ಕಥೆಯನ್ನು ಕೇಳಿದಿರಿ ನೀವು. ಹಾಗಾದ್ರೆ
ಅವರ ಕಥೆಯನ್ನು ಕೇಳಿದ ಅವರ ಕೋಟಿ ಒಳಗ ಒಂದು 35 ಎಕರೆ ಹೊಲ ಐತಿ, ತೋಟ, ಮಾವಿನ ತೋಟ. ಆ ಮಾವಿನ ತೋಟದೊಳಗೆ ಬೇಸಾಯರು ದಿವಸ ವಾಕಿಂಗ್ ಹೋಗ್ತಿದ್ರಂತ. ಹಿಂದೆಲ್ಲ ಕಾರ್ಬಾರಿಗಳು ಗುಮಾಸ್ತರೆಲ್ಲ ಇರ್ತಿದ್ರಂತ. ಅವರೆಲ್ಲ ಇರುವಾಗ ಅಲ್ಲೇ ಒಬ್ಬ ಹುಡುಗ ಎಮ್ಮೆ ಕಾಯಕ್ಕೆ ಬಂದಿದ್ದಂತೆ. ಎಮ್ಮೆ ಕಾಯ 4-5 ಎಮ್ಮೆ ತೊಗೊಂಡು ಎಮ್ಮೆ ಕಾಯಕ್ಕೆ ಬಂದಿದ್ದಂತೆ. ಮಾವಿನ ಗಿಡದಾಗ ಹುಲ್ಲು ಇರ್ತತ್ತಲ್ಲ, ಹುಲ್ಲು ಮೇಯ್ಸಕ್ಕೆ ಬಂದಿದ್ದಂತೆ. ಬಂದಾಗ ಆ ಹುಡುಗ ಆ ಮಾವಿನಕಾಯಿ ನೋಡಿ ಕಲ್ಲು ಒಗದ್ನಂತೆ. ಕಲ್ಲು ಒಗದ್ರ ಆ ಕಲ್ಲು ಮಾವಿನಕಾಯಿ ಬೀಳು ಬಂದು ಎಲ್ಲಿಗೆ ಬಂದಿತ್ತು? ಬೇಸಾಯರ ತಲೆಗೆ ಬಂದಿತ್ತು ಅಂತ. ಬೇಸಾಯರ ತಲೆಗೆ ಬಂದು ಬಿದ್ದ ಮೇಲೆ ಬೇಸಾಯರ ಹಿಂದಿರ್ತಕ್ಕಂಥವ್ರು ಅವ್ನು ಹಿಡ್ಕೊ, ಇವ್ನು ಹಿಡ್ಕೊ, ಅವ್ನು ಹಿಡ್ಕೊ, ಇವ್ನು ಹಿಡ್ಕೊ ಅಂತೇಳಿ ಓಡಿ ಹೋಗೋದ್ರಾಗ ನಾವು ಹುಡುಗ ಓಡಿ ಹೋಗಿ ಮನ್ಯಾಗ ಹೋಗ್ಕೊಂಡು ಮನ್ಯಾಗ ಯಾಕಂತ ಕೇಳಿದ್ರೆ ಬೇಸಾಯ ಅಂತೇಳಿ ಕಲ್ಲು ಹೋಗ್ದಾನ, ಹುಡುಗನ ಹಿಡ್ಕೊಂಡು ಬರಕ್ಕೆ ಬಂದೀವಿ. ಅವ್ನ ತಂದೆ ತಾಯಿನ ಹಿಡ್ಕೊಂಡು ಹೋಗಿ ಬೇಸಾಯರ ಮುಂದೆ ನಿಂದಿರಿಸಿದ್ರ ಬೇಸಾಯರು ಕೇಳಿದ್ರಂತ ಹುಡುಗನ್ನ ಏನಂತ ಕೇಳಿದ್ರು? ತಮ್ಮ ಕಲ್ಲು ಎದಕ್ಕೆ ಹೋಗುದಿ? ಆ ಮಾವಿನಕಾಯಿಗೆ ಹೋಗಿದೆ. ಮಾವಿನಕಾಯಿಗೆ ಹೋಗುದಿ ಸರಿ, ನನಗೆ ಬಿದ್ದೈತಿ, ನಾ ಏನು ಕೊಡ್ಬೇಕು ಹೇಳು? ಮಾವಿನಕಾಯಿ ಹೋಗಿದ್ರು ಮಾವಿನಕಾಯಿ ಸಿಗ್ತಿದ್ವಾ? ನನಗೆ ಹೋಗಿ ನಾ ಏನು ಕೊಡ್ಬೇಕು ಹೇಳು ಅಂತ ಕೇಳಿದಾಗ ನಿರುತ್ತರಾಗ್ತಾರೆ. ಅವರೆಲ್ಲ ಏನು ತಿಳ್ಕೊಂಡಿದ್ರು? ನಮ್ಮನ್ನು ಜೈಲಿಗೆ ಹಾಕ್ತಾರೆ, ಶಿಕ್ಷಾ ಕೊಡ್ತಾರೆ, ಗಲ್ಲು ಹಾಕ್ತಾರಂತ. ಅವ್ರೇನು ತಿಳ್ಕೊಂಡಿದ್ರು? ಇದನ್ನು ತಿಳ್ಕೊಂಡಿದ್ರು ತಂದೆ ತಾಯಿ. ಆದರೆ ಬೇಸಾಯರು ಹೇಳಿದ್ರಂತ, ತಮ್ಮ ಮಾವಿನಕಾಯಿಗೆ ಒಗದಿದ್ದೆ ಅಂದ್ರೆ ಮಾವಿನಕಾಯಿ ಸಿಗ್ತಿದ್ವಾ? ಈಗ ನನಗೆ ಹೋಗಿ ನಾನು ನಿನಗೇನು ಕೊಡಲಿ ಹೇಳಂತ. ಇಲ್ರಪ್ಪ, ನನ್ನ ತಪ್ಪಾಗಿಲ್ಲ, ಸರಿ ಐತಿ, ಏನು ಕೊಡ್ಬೇಕು ಹೇಳು? ಅವ್ನು ನಿರುತ್ತರಾಗಿ ಕುಂತಿರ್ತಾರೆ ಅವರೆಲ್ಲ, ಅವ್ರ ತಂದೆ ತಾಯಿ ಮಕ್ಕಳು. ಅವಾಗ ಹೇಳ್ತಾರೆ ಬೇಸಾಯರು ಕಾರ್ಬಾರಿಗೆ, ಇದು ಎಷ್ಟು ಎಕರೆ ಐತಿ ಮಾವಿನ ಗಿಡದ ತೋಟ? 36 ಎಕರೆ ಐತಿ. ಇದು ನಾವು ಹೆಸರಲ್ಲೇ ಬಂದವು, ಇದು ನಾವು ಹೆಸರಲ್ಲೇ ಬರೀ ಅಂತಾರ. 24,000 ಅಂತ ದಾನಿಗಳು. ಅಂಥ ದಾನವಂತರಾಗ್ರಿ ಅಂದರೆ ಹೆಸರುವಾಸಿ ಆಗ್ತೀರಿ, ಇತಿಹಾಸದಲ್ಲಿ ಉಳಿತೀರಿ. ಅಂಥದನ್ನು ನೀವು ಮಾಡಿದರೆ ಬಹುಶಃ ಮುಂದೆ ಬರ್ತಕ್ಕಂಥ ಮೌಲ್ಯವರಿಗೆ ಆಮೇಲೆ ನೀವು ಕುಂದ್ರಲಿಕ್ಕೆ ಒಳ್ಳೆಯ ನಾಡು, ಈ ಒಳ್ಳೆಯ ಪರಿಸರ ಸಾಧ್ಯ ಆಗ್ತದೆ. ಅಂಥ ದಾನವನ್ನು ನೀವು ಮಾಡಿರಿ. ಜೊತೆಗೆ ಆ ದೇವರಿಗೆ ಈಗೇನು ಮರದೇವ್ರು ಮಾಡಿಕೊಂಡಿದಾರ ಅವ್ರಿಗೆ ಕಲಿಸ್ಲಿಕ್ಕೆ ಒಬ್ಬೊಬ್ಬರು ಒಂದೊಂದು ವರ್ಷ ಅವರ ಖರ್ಚನ್ನು ನೀಗಿಸ್ಕೊಡಿ, ಅವ್ರ ಖರ್ಚನ್ನು ವಹಿಸ್ಕೊಡಿ. ಯಾಕಂದ್ರೆ ನಂದಗಡದಾಗ ನೋಡಿದ್ದೀನಿ ನಾನು, ನಂದಗಡದ ವಿರಕ್ತ ಮಠಕ್ಕೆ ಒಬ್ಬರು ಇಷ್ಟೇ ಸಣ್ಣ ವಯಸ್ಸಿನ ಒಬ್ಬರು ಮರದೇವ್ರನ್ನ ನೇಮಿಸಿದ್ರು, ಅವರು ಐಕ್ಯರಾಗ. ಅವಾಗ ಅಲ್ಲಿರ್ತಕ್ಕಂಥ ಭಕ್ತರು ಒಂದೊಂದು ವರ್ಷದ ಖರ್ಚನ್ನು ನೋಡ್ಕೊಂಡ್ರು. ಅವರು ಬೇಕಾದಷ್ಟು ಬರಲಿ, ಅವರು ಕಾಶಿಗೆ ಹೋಗೋವರೆಗೂ, ಅವ್ರು PhD ಆಗೋವರೆಗೂ ಬರಲಿ, ಅದನ್ನೆಲ್ಲ ನೋಡ್ಕೊಂಡ್ರು. ಇವತ್ತು ಕಲಿಸ್ಯಾರ ಅವರು. ನಂದಗಡ ಖಾನಾಪುರ ತಾಲೂಕು ನಂದಗಡದಲ್ಲಿ. ಅದಕ್ಕೆ ಹೀಗೆ ಬಹಳಷ್ಟು ಭಕ್ತರ ಭಕ್ತಿಯಿಂದ ಆ ಮರಿ ಬೆಳಿಬೇಕಾಗ್ಯದ. ಅದಕ್ಕೆ ಹೇಳ್ತಾರಲ್ಲ, ಮಗನ ತೂಗಿರೋ ಭಕ್ತರು, ಮಗನ ತೂಗಿರೋ ಬಾಲಿಗಿಲ್ಲ ಮಹಂತ ಶಿವರು ಹೇಳ್ತಾರ. ಆ ಭಕ್ತನ ಭಕ್ತಿಯಿಂದ ಹುಟ್ಟಿರ್ತಕ್ಕಂಥ ಮಗು ಈಗ ಅದು ತಾಯಿಯಿಂದ ದೂರ ಆಗ್ಬೇಕೆನ್ನೋದು, ತಂದೆಯಿಂದ ದೂರ ಆಗಬೇಕು, ನಿಮ್ಮ ಭಕ್ತಿಯಿಂದ ಬೆಳಿಬೇಕದು. ಹಾಗೆ ಬೆಳೆಸಿರುವಂಥ ಮಾತನ್ನು ಹೇಳುತ್ತಾ ಇಲ್ಲಿವರೆಗೂ ನನ್ನನ್ನು ಕಲಿಸಿ ಅಭಿಮಾನದಿಂದ. ಯಾಕಂದ್ರೆ 1980ನೇ ಇಸ್ವಿಯೊಳಗೆ ಗುರುಪ್ರೇಮ ಅವರು ನಮ್ಮ ಮಡಿವಾಳೇಶ್ವರ ಹೊಸೂರು ಮಠದಲ್ಲಿ ಇದ್ದರು. ಅವರು ನಮ್ಮ ಕುಮಾರ ಮಹಾಸ್ವಾಮಿಗಳು 1980ರಲ್ಲಿ ಸಾಧಾರಣ 8 ವರ್ಷ ಇದ್ರು ಕಾಣಿಸುತ್ತೆ, 7-8 ವರ್ಷ ನಮ್ಮಲ್ಲೇ ಇದ್ದರು. ಆ ಪ್ರೀತಿಯನ್ನು ಇಟ್ಕೊಂಡು ನನ್ನನ್ನು ಅದೇ ಮಠದವರಂತ ತಿಳ್ಕೊಂಡು ಇವತ್ತಿಗೂ ಅವರು ಬಿಡುವುದಿಲ್ಲ, ಬರಲೇಬೇಕಂತೇಳಿ ಒತ್ತಾಯದಿಂದ ಪ್ರೀತಿ ವಾತ್ಸಲ್ಯದಿಂದ ನನ್ನನ್ನು ಕರೀತಾ ಇದ್ದಾರೆ. ಆ ಪ್ರೀತಿ ವಾತ್ಸಲ್ಯಕ್ಕೆ ನಾನು ಬಹಳ ಸಂತೋಷಗೊಂಡಿದ್ದೇನೆ. ಅಂಥ ಪೂಜ್ಯರು ಸದಾಕಾಲ ಇರಬೇಕು, ನಿಮ್ಮನ್ನು ಹರಿಸಬೇಕು, ಆಶೀರ್ವದಿಸಬೇಕು, ಈ ನಾಡು ಇನ್ನಷ್ಟು ಬೆಳಿಬೇಕನ್ನುವಂಥ ಮಾತನ್ನು ಹೇಳುತ್ತಾ ಪೂಜ್ಯರಿಗೆ ತಮಗೆಲ್ಲರಿಗೂ